ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ಫ್ರೇಮ್ ಬಗ್ಗೆ ಸ್ವಲ್ಪ ಟಿಪ್ಸನ್ನು ಮತ್ತು ಟ್ರಿಕ್ಸನ್ನು ಹೇಳ್ತಾ ಇದ್ದೀನಿ. ನೋಡಿ, ನನ್ನ ಹತ್ರ 2 ಟೈಪು ಆರಿ ಸ್ಟ್ಯಾಂಡ್ ಇದೆ. ಒಂದು ರೌಂಡ್ ಇದೆ ಮತ್ತು ಒಂದು ಸ್ಕ್ವಯರ್ ಇದೆ. ರೌಂಡ್ ನಾನು ಸ್ಟಾರ್ಟಿಂಗ್ ಕಲಿಯುವಾಗ ತಗೊಂಡೆ, ಅದು 16 ಇಂಚಸ್ ಇತ್ತು. ಅದು ಫುಲ್ ಬ್ಲೌಸ್ ಆಗುತ್ತೆ, ಆದರೆ ಸೈಡ್ ಸ್ವಲ್ಪ ಬುಟ್ಟಸೆಲ್ಲ ಹಾಕಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ. ನೋಡಿ, ಈ ಥರ ನಾನು ಟೇಪನ್ನು ಸುತ್ತಿದ್ದೀನಿ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಯಾಕೆ ಸುತ್ತಿದ್ದೀನಿ ಅಂತ. ಮತ್ತು ಸ್ಕ್ವಯರ್ ಸ್ಟ್ಯಾಂಡ್ ಇದೆ ನೋಡಿ, ಅದು ವಿಡ್ತು 16, ಲೆಂತು 24 ಇದೆ. ನೀವು ಸ್ಟಾರ್ಟಿಂಗ್ ಕಲಿಯೋರಾದರೆ ಒಂದು ವೇಳೆ ರೌಂಡ್ ಬೇಕಂದರೆ ನೀವು 18 ಇಂಚ್ ತಗೊಳ್ಳಿ. ಇಲ್ಲ ಅಂದರೆ ಈ ಥರ ಸ್ಕ್ವಯರು ಅಮೆಝಾನಲ್ಲಿ ಸಿಗುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ರಿವ್ಯೂ ಮಾಡಿ ವಿಡಿಯೋ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಇದೆ, ಹೋಗಿ ನೋಡ್ಕೊಳ್ಳಿ. ಯಾವ ಥರ ಫಿಟ್ಟಿಂಗ್ ಮಾಡೋದು, ಎಷ್ಟು ಕೊಟ್ಟೆ, ಎಷ್ಟು ಇಂಚಸ್ಸು, ಬಟ್ಟೆ ಹೇಗೆ ಅದಕ್ಕೆ ಹಾಕೋದು ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಕಮೆಂಟ್ ಮಾಡಿ ಕೇಳಿ, ನಾನು ಸಪ್ರೇಟಾಗಿ ಅದು ತೋರಿಸ್ತೀನಿ. ಅದ್ರ ಬಗ್ಗೆ ಕರೆಕ್ಟಾಗಿ ಡೀಟೇಲಾಗಿ ಕೊಡ್ತೀನಿ. ಈ ಸ್ಕ್ವಯರ್ ತೊಗೊಂಡ್ರೆ ನಿಮಗೆ ತುಂಬಾ ಬೆನಿಫಿಟ್ ಇದೆ. ಆದರೆ ಪ್ರಾಬ್ಲಮ್ ಏನಂದರೆ, ನೀವು ಸ್ಟಾರ್ಟಿಂಗ್ ಕಲಿಯುವಾಗ ನಿಮಗೆ ಹೆಂಗೆ ಬೇಕು ಹಾಗೆ ಟರ್ನ್ ಮಾಡ್ಕೊಳಕ್ಕಾಗಲ್ಲ. ನೀವು ಸ್ಟ್ರೈಟಾಗಿ ನಿಮ್ಮ ಕೈಯನ್ನೇ ಹೇಗೆ ಬೇಕು ಹಾಗೆ ತಿರುಗಿಸಿ ಆರಿ ವರ್ಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಅದೇ ಒಳ್ಳೆಯದು. ಯಾಕೆ ಅಂದರೆ, ಈಗ ನೋಡಿ, ದೊಡ್ಡ ದೊಡ್ಡ ಕಾಟ್ಗಳಲ್ಲೆಲ್ಲ ಫುಲ್ ಬ್ಲೌಸನ್ನು ಹಾಕಿಬಿಟ್ಟು ಮಾಡ್ತಾರಲ್ವ, ಆ ಥರ ಫುಲ್ ಬ್ಲೌಸನ್ನು ಹಾಕಿ ಮಾಡೋದಾದರೆ ನಿಮ್ಮ ಯಾರು ಅಂದರೆ ಕಾಟನ್ ತಿರುಗ್ಸೋಕ್ಕಾಗಲ್ಲ, ನಿಮ್ಮ ಕೈಯನ್ನೇ ತಿರುಗಿಸ್ಬೇಕಾಗತ್ತೆ. ಆದ್ದರಿಂದ ನೀವು ಆ ಥರ ಪ್ರಾಕ್ಟೀಸ್ ಮಾಡೋದೇ ಒಳ್ಳೆಯದು. ಇಲ್ಲ, ನನಗೆ ಪ್ರಾಕ್ಟೀಸ್ ಮಾಡೋತ್ತಿಗೆ ಕಷ್ಟ ಆಗಬಾರ್ದು ಅನ್ನೋದಾದರೆ ಈ ಥರ 18 ಇಂಚಿದ್ದು ಸ್ಟ್ಯಾಂಡ್ ಸಿಗುತ್ತೆ ರೌಂಡ್ ಶೇಪಲ್ಲಿ. 18 ಇಂಚ್ ತೊಗೊಳ್ಳಿ. ನಂದು 16, ನೀವು 18 ಇಂಚ್ ತೊಗೊಳ್ಳಿ. ನಾನಿದು ತೊಗೊಂಡು ತುಂಬಾ ವರ್ಷ ಆಯಿತು. ನಿಮಗೆ ಕ್ಲಾಸ್ ಕೊಡೋಕ್ಕೆಲ್ಲ ಇದನ್ನೇ ಯೂಸ್ ಮಾಡ್ತೀನಿ. ಬ್ಲೌಸಿಗೆಲ್ಲ ನಾನು ಸ್ಕ್ವಯರ್ ಯೂಸ್ ಮಾಡ್ತೀನಿ. ಜಸ್ಟ್ ನಿಮಗೆ ತೋರಿಸ್ತಾ ಇರೋದಷ್ಟೇ. ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ನೀವು ಅದನ್ನು ತೊಗೊಳ್ಳಿ. ಇಲ್ಲ, ನೀವು ಕಲಿಯುವಾಗ ರೌಂಡೇ ತೊಗೊಳ್ತೀನಿ ಅನ್ನೋದಾದರೆ ತೊಗೊಂಬಿಡಿ. 18 ಇಂಚ್ ತೊಗೊಳ್ಳಿ ಮಾತ್ರ. ಇದನ್ನು ನೋಡಿ, ನಾನು ಪೇಪರ್ ಪ್ಲಾಸ್ಟ್ರ್ ಬರುತ್ತೆ, ಈ ಥರ ಪೇಪರ್ ಪ್ಲಾಸ್ಟ್ರ್. ಇದನ್ನು ನಾನು ಫ್ರೇಮ್ಗೆ ಸುತ್ಕೊಳ್ತೀನಿ. ಯಾಕೆ ಗೊತ್ತಾ? ಅದು ಅಂದರೆ ಮರದ್ದಾಗಿರೋದ್ರಿಂದ ಅದು ಸೈಡೆಲ್ಲ ಹೀಗೆ ಸೀಳ್ಕೊಂಡು ಚುಂಗೆಲ್ಲ ಬಿಟ್ಕೊಂಡಿರುತ್ತೆ. ಅದಿರೋದ್ರಿಂದ ಬಟ್ಟೆಗಳು ಹರಿದೋಗೋ ಚಾನ್ಸಸ್ ಇರುತ್ತೆ. ಕಾಟನ್ ಎಲ್ಲ ಪ್ರಾಬ್ಲಮ್ ಆಗೋಲ್ಲ. ಆ್ಯಕ್ಚುಲಿ ನಾವು ಹಾಕೋದು ಸಿಲ್ಕ್ ಮಟೀರಿಯಲ್ಗೆ ಜಾಸ್ತಿ ಅಲ್ವಾ, ಸಿಲ್ಕ್ ಬ್ಲೌಸ್ಗಳಿಗೆ ಜಾಸ್ತಿ ಹಾಕ್ತೀವಲ್ವ, ಅದು ತೆಳು ಇರೋದ್ರಿಂದ ಹರಿದೋಗ್ಬಿಡುತ್ತೆ ಮತ್ತು ಬಟ್ಟೆ ಎಲ್ಲ ಹಿಂಚ್ಕೊಳ್ಳುತ್ತೆ. ಆ ಥರ ಪ್ರಾಬ್ಲಮ್ಸ್ ಬರಬಾರ್ದು ಅಂದರೆ ನೀವು ಈ ಥರ ಪೇಪರ್ ಪ್ಲಾಸ್ಟರ್ ತೊಗೊಂಡು ಸುತ್ತ 2 ಫ್ರೇಮಿಗೂ ಸುತ್ತ ಹಾಕ್ಕೊಂಬಿಡಿ. ಒಂದು ನಾನು ರೌಂಡ್ ಫ್ರೇಮಿಗೆ ಹಾಕಿದ್ದೀನಿ. ಅದು ನಿಮಗೆ ಯಾವ ಥರ ಹಾಕಬೇಕಂತ ಹೇಳೋ ಅವಶ್ಯಕತೆ ಇಲ್ಲ. ಒಂದು ಫ್ರೇಮಿಗೆ ಹಾಕಿದರೆ ಗೊತ್ತಾಗುತ್ತೆ ನಿಮಗೆ. ನಾನು ಇದು ಫ್ರೇಮಿಗೆ ಹಾಕುವಾಗ ಹೇಗೆ ಹಾಕಬೇಕಂತ ಕರೆಕ್ಟಾಗಿ ತೋರಿಸ್ತೀನಿ. ಅದಾದರೆ ಸುಮ್ಮನೆ ಸುತ್ಕೊಂಡು ಹೋಗಿಬಿಡ್ಬೋದು. ಪೇಪರ್ ಪ್ಲಾಸ್ಟರ್ ಹಾಕುವಾಗ ನೀವೇನು ಮಾಡಬೇಕಂದ್ರೆ, ಸ್ಟ್ರೈಟಾಗಿ ಸುತ್ತಬಾರ್ದು, ಸ್ವಲ್ಪ ಕ್ರಾಸಾಗಿ ಸುತ್ತಬೇಕು. ಫುಲ್ ರೌಂಡ್ ಸುತ್ತುವಾಗ ಒಂದೇ ಅಳತೆಯಲ್ಲಿ ಸುತ್ಕೊಂಡು ಬರಬೇಕು. ಒಂದು ಕಡೆ ದಪ್ಪ ಸುತ್ತೋದು, ಒಂದು ಕಡೆ ತೆಳು ಸುತ್ತೋದು, ಹಾಗೆಲ್ಲ ಮಾಡಬಾರ್ದು. ಒಂದೇ ಸಮನಾಗಿ ಸುತ್ಕೊಂಡು ಬನ್ನಿ. ಒಂದು ಟೈಪು ಕ್ರಾಸಾಗಿ ಹಿಡಿದ್ರಿ ಅಂದರೆ ಒಂದೇ ಟೈಪಲ್ಲಿ ಕ್ರಾಸಾಗಿ ಸುತ್ಕೊಂಡು ಬನ್ನಿ. ನೋಡಿ, ಇದನ್ನು ನಾನು ಸ್ಕ್ರೂ ಹಾಕಿರ್ತಾರೆ ಫಿಟ್ ಮಾಡಲಿಕ್ಕೆ, ಲೂಸು ಮತ್ತು ಟೈಟ್ ಮಾಡಲಿಕ್ಕೆ. ಅದನ್ನು ಕಂಪ್ಲೀಟಾಗಿ ಬಿಚ್ಕೊಳ್ತಾ ಇದ್ದೀನಿ. ಅದು ಬಿಚ್ಕೋಬೇಕಾಗತ್ತೆ ನೀವು, ಏಕೆಂದರೆ ಅದು ಸ್ಕ್ರೂ ಫಿಟ್ ಮಾಡಿರೋ ಜಾಗ ಇದೆಯಲ್ಲ, ಅದ್ರ ಒಳಗಡೆಯಿಂದ ಕೂಡ ಪ್ಲಾಸ್ಟರ್ ಹಾಕಬೇಕಲ್ವ, ಅದಕ್ಕೋಸ್ಕರ ನೀವು ಅದನ್ನು ಬಿಚ್ಕೊಳ್ಳಿ. ಅದು ಕಂಪ್ಲೀಟಾಗಿ ಬಿಚ್ಕೊಂಡ ನಂತರ ಅದು ಒಳಗಡೆ ಸ್ಕ್ರೂ ನೋಡಿ, ಆ ಸೈಡಿಗೆ ಈಗ ಬೇರೆ ಬೇರೆ ಆಯ್ತಲ್ವ, ಆ ಸೈಡಿಂದ ನೀವು ಸುತ್ಕೊಂಡು ಬನ್ನಿ. ನೋಡಿ, ತೋರಿಸ್ತಾ ಇದ್ದೀನಲ್ವ, ಅದು ಬಿಗ್ ಸ್ಕ್ರೀನ್ ಮಾಡಿಕೊಂಡು ಝೂಮ್ ಮಾಡ್ಕೊಂಡು ನೋಡಿ. ನೀಟಾಗಿ ಗಮ್ ಟೇಪನ್ನು ಸುತ್ಕೊಂಡು ಬನ್ನಿ. ಸ್ವಲ್ಪ ಕ್ರಾಸಾಗಿ ಸುತ್ಕೊಂಡು ಬನ್ನಿ. ಒಂದ್ರ ಮೇಲೆ ಒಂದು ಸುತ್ತಿದ್ರೆ ದಪ್ಪ ಆಗಿಬಿಡುತ್ತೆ. ಆವಾಗ ನಿಮಗೆ ಫ್ರೇಮ್ ಒಳಗೆ, ಅಂದರೆ ಫ್ರೇಮ್ ಅಲ್ಲ, ಸ್ಟ್ಯಾಂಡಿನ ಫ್ರೇಮ್ ಇದೆಯಲ್ಲ ಕಬ್ಬಿಣದ್ದು, ಅದರೊಳಗೆ ಈ ಫ್ರೇಮ್ ಕುತ್ಕೊಳ್ಳೋದಿಲ್ಲ ತುಂಬ ದಪ್ಪ ಆಗಿಬಿಟ್ರೆ. ಮತ್ತು ಒಂದು ಕಡೆ ದಪ್ಪ, ಒಂದು ಕಡೆ ತೆಳುವಾಗಿ ಸುತ್ತಬೇಡಿ. ಎಲ್ಲ ಕಡೆ ಒಂದೇ ಸಮನಾಗಿ ಬರಲಿ ಅಳತೆ. ಈಗ ಒಂದು ಡಿಸ್ಟೆನ್ಸಲ್ಲಿ ನೀವು ಕ್ರಾಸಾಗಿ ಸುತ್ತಿದ್ರಿ ಅಂದರೆ ಎಂಡ್ವರೆಗೂ ಅದೇ ಡಿಸ್ಟೆನ್ಸ್ ಕ್ರಾಸನ್ನು ಮೇಂಟೈನ್ ಮಾಡ್ಕೊಂಡು ಬನ್ನಿ. ಓಕೆ,
ಕೆಲವ್ರು ಏನು ಗೊತ್ತಾ, ಕಾಟನ್ನಿದ್ದು ಥ್ರೆಡ್ ಸಿಗುತ್ತೆ, ನಾಡ ಅಂತಾರೆ, ಅದನ್ನೆಲ್ಲ ಸುತ್ಕೊಳ್ತಾರೆ. ನನಗೆ ಅದು ಬೆಟರ್ ಆಪ್ಷನ್ ಅನಿಸಿಲ್ಲ. ಯಾಕೆಂದರೆ ಅದು ಸುತ್ತಿ ನೋಡಿದೆ ನಾನು. ಅದು ಸುತ್ತಿದ ನಂತರ ಆರಿ ಫ್ರೇಮ್ ಒಳಗೆ ಅದು ಫಿಟ್ಟಾಗಿ ಕುತ್ಕೋಬೇಕಲ್ವಾ, ಅದು ಕಬ್ಬಿಣದ್ದು ಫ್ರೇಮ್ ಒಳಗೆ ಅದರೊಳಗೆ ಫಿಟ್ಟಾಗಿ ಕುತ್ಕೊಳ್ತಾ ಇರಲಿಲ್ಲ, ಹೊರಗಡೆ ಬರ್ತಾಯಿತ್ತು. ಹೊರಗಡೆ ಬಂದರೆ ಏನಾಗುತ್ತೆ ಅಂದರೆ ಫ್ರೇಮು ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ಆ ಕಡೆ ಈ ಕಡೆ ಮೂವ್ ಆದಾಗ ನೀವು ಹೇಗೆ ಮಾಡ್ತೀರಾ ಆರಿ ವರ್ಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಆ ಕಡೆ ಈ ಕಡೆ ಮೂವ್ ಆದರೆ ಅದು ಫ್ರೇಮು ಆ ಸ್ಟ್ಯಾಂಡ್ ಒಳಗೆ ಕರೆಕ್ಟಾಗಿ ಕುತ್ಕೋಬೇಕು. ಆವಾಗ ಮಾತ್ರ ನೀವು ನೀಟಾಗಿ ಆರಿ ವರ್ಕ್ ಮಾಡ್ಕೊತ ಹೋಗ್ಬೋದು. ಮತ್ತು ಫ್ರೇಮ್ ಇದೆಯಲ್ವ, ಫ್ರೇಮ್ ಅಲ್ಲ, ಸ್ಟ್ಯಾಂಡ್ ಇದೆ ಅಲ್ವ, ಅದ್ರ ಕಾಲುಗಳು ಕೆಲವೊಮ್ಮೆ ಹೆಚ್ಚು ಕಮ್ಮಿ ಎಲ್ಲ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಫ್ರೇಮನ್ನು ಫಿಟ್ ಮಾಡುವಾಗ, ಫ್ರೇಮ್ ಫಿಟ್ ಹೇಗೆ ಮಾಡೋದು ಅಂತ ನಾನು ಆರಿ ಕ್ಲಾಸಿದು ಫಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾನು, ಬಟ್ಟೆ ಹೇಗೆ ಹಾಕೋದು, ಫ್ರೇಮ್ ಹೇಗೆ ಹಾಕೋದು ಅಂತ. ಆದರೆ ನಾನು ನಿಮಗೆ ಇದರಲ್ಲಿ ಕೂಡ ಬಟ್ಟೆನ ಹೇಗೆ ಫಿಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಆದರೆ ಫ್ರೇಮ್ ಫಿಟ್ಟಿಂಗ್ನ ನೀವು ಫಸ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ನಾನು ನಿಮಗೆ ಇದು ಟೇಪ್ ಸುತ್ತೋದೊಂದು ಟಿಪ್ಸ್ ಹೇಳಬೇಕಾಗಿತ್ತು, ಮತ್ತು ಫ್ರೇಮ್ಗೆ ಹೇಗೆ ಫಿಟ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಸ್ಕ್ವಯರ್ ಫ್ರೇಮ್ ಇದೆಯಲ್ಲ, ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ನೀವು ಯಾವ್ದು ತೊಗೊಳ್ತೀರೋ ನೋಡಿ. ಫಸ್ಟ್ ಕಲಿಯೋರಾದರೆ ಇದನ್ನು ತಗೊಳ್ಳಿ, ಇಲ್ಲ ನಾನು ಸರ್ಕಸ್ ಮಾಡಾದರೂ ಪರವಾಗಿಲ್ಲ, ಅದರಲ್ಲೇ ಕಲಿತೀನಿ ಅಂದರೆ ಸ್ಕ್ವಯರ್ ತೊಗೊಳ್ಳಿ, ಪರವಾಗಿಲ್ಲ. ಆದರೆ ಸ್ಕ್ವಯರ್ ತೊಗೊಂಡ್ರೆ ನಿಮ್ಮ ಕೈಯನ್ನೇ ಎಲ್ಲ ದಿಕ್ಕು ಕರೆಕ್ಟಾಗಿ ರೊಟೇಷನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಈಗ ನಾನು ಬಟ್ಟೆ ಫಿಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ. ಬಟ್ಟೆನ ಏನು ಗೊತ್ತಾ, ನೀವು ಫಿಟ್ಟಿಂಗ್ ಮಾಡುವಾಗ ನೋಡಿ, ಇದು ಸ್ಯಾರಿದು ಪೀಸು ತುಂಬ ಸಿಲ್ಕ್ ತುಂಬ ತೆಳು ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಅದೆಲ್ಲ ಹರಿಬಾರ್ದು ಅಂತಲೇ ಈ ಥರ ಫ್ರೇಮಿಗೆ ಪೇಪರ್ ಪ್ಲಾಸ್ಟರ್ ಬರುತ್ತೆ, ಗಮ್ ಟೇಪು, ಅದನ್ನೇ ಸುತ್ತಬೇಕು ನೀವು. ಓಕೆ, ಈಗ ನಾನು ಸ್ಕ್ರೂನ ಫಿಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ರೂನ ಹಾಕ್ಕೊಂಡು ಅದು ಲೂಸು ಮತ್ತು ಟೈಟು ಮಾಡಬಹುದು. ನೀವೇನು ಮಾಡಬೇಕು ಅಂದರೆ ಬಟ್ಟೆನ ಫಿಟ್ ಮಾಡಿ ಟೈಟನ್ನು ಒಂದೇ ಸತಿ ಟೈಟ್ ಮಾಡ್ಕೋಬಾರ್ದು. ಮತ್ತೊಂದು ನಿಮಗೆ ಟಿಪ್ಸನ್ನು ಹೇಳ್ತೀನಿ ನೋಡಿ. ಬಟ್ಟೆಯಲ್ಲಿ ನೀವು ಡಿಸೈನ್ನ ನೋಡ್ಕೊಬೇಕು, ಇಲ್ಲ ಡಿಸೈನ್ ಇಲ್ಲ ಅಂದರೆ ದಾರನ ನೋಡ್ಕೊಬೇಕು ಕರೆಕ್ಟಾಗಿ. ಅದು ನೀವು ಆ ಕಡೆ ಈ ಕಡೆ ಎಳೆದಾಗ ನೀವು ಮಾರ್ಕ್ ಮಾಡಿರೋದು ಹೆಚ್ಚು ಕಮ್ಮಿ ಕಾಣಿಸುತ್ತೆ, ಆ ಕಡೆ ಈ ಕಡೆ ಓರೆ ಕೋರೆ ಆಗುತ್ತೆ. ಅದು ನೀವು ಸರಿ ಬರೋ ಹಾಗೆ ಸೆಟ್ ಮಾಡ್ಕೋಬೇಕು. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ ನೀವು ರೌಂಡ್ ಇದೆಯಲ್ಲ, ಅದನ್ನು ಬಟ್ಟೆ ಅಡಿಗಡೆ ಇಡಬೇಕು. ಸ್ಕ್ರೂ ಇರೋದಲ್ಲ, ರೌಂಡ್ ಇರೋದನ್ನು ಬಟ್ಟೆ ಅಡಿಗಡೆ ಇಡಬೇಕು. ಮಿಷಿನ್ ಎಂಬ್ರಾಯ್ಡ್ರಿಗೆ ಆಪೋಸಿಟ್ಟಾಗಿ ಇಡ್ತಾರೆ, ಆದರೆ ಇದು ಆರಿ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ರೌಂಡ್ ಶೇಪ್ ಇರೋದನ್ನು ಅಡಿಗಡೆ ಇಟ್ಕೋಬೇಕು. ನೋಡಿ, ಅಡಿಗಡೆ ಇಟ್ಕೊಂಡು ಮೇಲ್ಗಡೆ ಸ್ಕ್ರೂ ಇರೋದನ್ನು ಇಟ್ಕೊಂಡು ಫಸ್ಟೇ ನೀಟಾಗಿ ಸ್ವಲ್ಪ ಆ ಕಡೆ ಈ ಕಡೆ ಬಟ್ಟೆನ ಮಾಡ್ಕೊಳ್ಳಿ. ಆ ನಂತರ ಸ್ವಲ್ಪ ಟೈಟಾಗಿ ಇರೋ ಹಾಗೇ ಸ್ಕ್ರೂನ ಮಾಡಿಕೊಂಡು ಫಿಟ್ ಮಾಡ್ಕೋಬೇಕು. ಒಮ್ಮೆಲೆ ಲೂಸಾಗಿ ನೀವು ಫಿಟ್ ಮಾಡಬೇಡಿ, ಹಾಗೆ ತುಂಬ ಟೈಟಾಗಿ ಕೂಡ ಇಟ್ಕೋಬೇಡಿ. ಸ್ವಲ್ಪ ಮೀಡಿಯಮಲ್ಲಿ ಇರೋ ಹಾಗೆ ಫ್ರೇಮನ್ನ ಲೂಸ್ ಮಾಡಿಕೊಂಡು ಈ ಥರ ಬಟ್ಟೆನ ಫಸ್ಟ್ ಸೆಟ್ ಮಾಡ್ಕೊಬೇಕು. ನೋಡಿ, ನೀವು ಹೇಗೆ ಬಟ್ಟೆನ ಎಳ್ಕೊಂಡು ಬರಬೇಕು ಅಂದರೆ ನಿಧಾನವಾಗಿ ಎಲ್ಲ ಸೈಡು ಒಂದೇ ಸಮನಾಗಿ ಎಳಿಬೇಕು. ನೋಡಿ, ನಾನೀಗ ಇಟ್ಟೆ ಅಲ್ವಾ, ಈಗ ಶೇಪು ನೋಡಿ, ನೆಕ್ ಶೇಪು ನೀಟಾಗೇ ಇದೆ. ಅದೇ ಥರನೇ ನೀವು ಸುತ್ತನೂ ಅದು ನೀಟಾಗಿ ಆ ಶೇಪಲ್ಲೇ ಇರಬೇಕು. ಹಾಗೆ ನೀವು ಬಟ್ಟೆಯನ್ನು ಸೈಡಿಂದ ಎಳಿಬೇಕಾಗುತ್ತೆ. ನೀವು ಒಂದು ರೌಂಡು ಫುಲ್ಲು ಎಳ್ಕೊಂಡು ಆಮೇಲೆ ಸ್ವಲ್ಪ ಟೈಟ್ ಮಾಡಬೇಕು. ಮತ್ತೊಂದು ಸತಿ ಹೀಗೆ ಫುಲ್ಲು ಸುತ್ತ ಬಟ್ಟೆನ ನಿಧಾನವಾಗಿ ಎಳ್ಕೊಂಡು ಆಮೇಲೆ ಮತ್ತೆ ಟೈಟ್ ಮಾಡಬೇಕು. ಹೀಗೆ ಒಂದು 5-6 ಸತಿ ಆದರೂ ಪರವಾಗಿಲ್ಲ. ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಬಟ್ಟೆನ ಎಳ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ಸ್ಕ್ರೂನ ಟೈಟ್ ಮಾಡ್ಕೊತ ಬರಬೇಕು. ಒಂದೇ ಸತಿ ಟೈಟ್ ಮಾಡಿದರೆ ನಿಮಗೆ ಬಟ್ಟೆ ನೀಟಾಗಿ ಎಳ್ಕೊಳಕ್ಕಾಗೋದಿಲ್ಲ. ನಿಮಗೇನಾಗುತ್ತೆ ಅಂದರೆ ಬಟ್ಟೆ ಟೈಟಾಗಿ ಇದ್ಬಿಡುತ್ತೆ, ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸುತ್ತ ಎಳ್ಕೊಳ್ತಾ ಆ ಶೇಪು ಹಾಳಾಗದೇ ಇರೋ ಹಾಗೆ, ನೆಕ್ ಶೇಪ್ ಇದೆಯಲ್ವ ಅದು ಹಾಳಾಗಬಾರ್ದು. ನೋಡಿ, ನೀವು ಲೈನ್ಸ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ಡಿಸೈನ್ ಇದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಪಟ್ಟಂತ. ಓರೆ ಎಲ್ಲ ಬಂದಿರುತ್ತೆ, ಈ ಕೆಳಗಿನ ಡಿಸೈನ್ ಲೆಫ್ಟು, ಮೇಲಿನ ಡಿಸೈನ್ ರೈಟು ಎಳ್ಕೊಂಡಿರುತ್ತೆ, ಹಾಗೆಲ್ಲ ಇರುತ್ತೆ.
ಆದರೆ ಡಿಸೈನ್ ಇಲ್ಲದೆ ಇದ್ದರೆ ಈ ಥರ ದಾರನಾದರೂ ನೋಡ್ಕೊಬೇಕು ನೀಟಾಗಿ. ಮತ್ತು ನೆಕ್ ಶೇಪನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಶೇಪಲ್ಲೇ ಇರಬೇಕು. ಅದೇ ಥರನೇ ಸುತ್ತ ಒಂದೇ ಥರದಲ್ಲಿ ಎಳ್ಕೊಬೇಕಾಗುತ್ತೆ ನೀವು. ಆಮೇಲೆ ಸ್ವಲ್ಪನೇ ಬಟ್ಟೆನ ಸುತ್ತ ಎಳ್ಕೊಳ್ತಾ ನೀವು ಟೈಟ್ ಮಾಡ್ಕೊತ ಹೋಗಿ. ಓಕೆ, ಹಾಗೆ ಟೈಟ್ ಮಾಡೋದ್ರಿಂದ ನಿಮಗೆ ನೀಟಾಗಿ ಬರುತ್ತೆ. ಮತ್ತು ಸ್ಕ್ರೂನು ಕೂಡ ಒಂದೇ ಸತಿ ಟೈಟ್ ಮಾಡಬಾರ್ದು. ಒಂದು ರೌಂಡು ಬಟ್ಟೆನ ಸುತ್ತ ಎಳ್ಕೊಳ್ಳಿ, ಆಮೇಲೆ ಸ್ವಲ್ಪ ಸ್ಕ್ರೂ ಟೈಟ್ ಮಾಡಿ, ಮತ್ತೆ ಒಂದು ರೌಂಡ್ ಎಳ್ಕೊಳ್ಳಿ, ಮತ್ತೆ ಸ್ಕ್ರೂ ಟೈಟ್ ಮಾಡಿ, ಮತ್ತೆ ಒಂದು ರೌಂಡ್ ಸುತ್ತ ಎಳ್ಕೊಳ್ಳಿ, ಮತ್ತೆ ಸ್ಕ್ರೂ ಟೈಟ್ ಮಾಡಿ. ಹಾಗೆ ಸರಿ ಟೈಟ್ ಆಗೋವರೆಗೂ ನೀವು ನಿಧಾನವಾಗಿ ಟೈಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಹೀಗೆ ಇಟ್ಕೊಂಡಿದ್ದೀನಲ್ಲ, ಆ್ಯಕ್ಚುಲಿ ನಾನು ಈ ಥರ ಇಟ್ಕೊಂಡೆ ಬಟ್ಟೆನ ಸುತ್ತ ರೌಂಡ್ ಬರ್ಸಿ ಫ್ರೇಮನ್ನು ರೌಂಡ್ ಮಾಡ್ತಾ ಸ್ವಲ್ಪನೇ ಎಳ್ಕೊಂಡು ಹೋಗ್ತೀನಿ. ಆದರೆ ನೀವು ಫ್ರೇಮಿಗೆ ಹಾಕಿರೋ ನೀಟಾಗಿ ನೆಕ್ಕನ್ನು ಮಾತ್ರ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಮಾರ್ಕ್ ಮಾಡಿದ ನೆಕ್ ಶೇಪು ಓರೆ ಆಗಬಾರ್ದು. ಮೇಲ್ಗಡೆ ರೈಟಿಗೆ ಹೋಗಿರಬಾರ್ದು, ಕೆಳಗಡೆ ಲೆಫ್ಟಿಗೆ ಆ ಥರ ಎಲ್ಲ ಬರಬಾರ್ದು. ಅದೇ ಥರನೇ ಸುತ್ತ ಒಂದು ರೌಂಡು ಎಳ್ಕೋಬೇಕು, ಆಮೇಲೆ ಮತ್ತೆ ಸ್ಕ್ರೂ ಟೈಟ್ ಮಾಡ್ಕೋಬೇಕು. ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತಿದ್ದೀನಿ ನಾನು ಹೇಳ್ತಾ ಇರೋದು. ನೀಟಾಗಿ ಎಳ್ಕೊಳ್ಳುವಾಗ ಜಾಗ್ರತೆ, ತುಂಬ ಟೈಟಾಗಿ ಬಟ್ಟೆನ ಎಳಿಬೇಡಿ, ಅದು ಹಿಂಚ್ಕೊಂಬಿಡುತ್ತೆ. ಮಧ್ಯದಲ್ಲಿ ಥ್ರೆಡ್ ಬಿಟ್ಕೊಂಡು ಹಿಂಗೆ ಹಿಸ್ದೋಗುತ್ತೆ ಅಂತ ಹೇಳ್ತಾರಲ್ಲ ಮಧ್ಯದಲ್ಲಿ, ಆ ಥರ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ನೀವು ಈ ಥರ ಸ್ಯಾರಿ ಬ್ಲೌಸು, ಸಿಲ್ಕ್ ಬ್ಲೌಸ್ಗಳೆಲ್ಲ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಬೇಕು, ಸೆನ್ಸಿಟಿವ್ ಆಗಿ ಹ್ಯಾಂಡ್ಲ್ ಮಾಡಿ. ನೋಡಿ, ನಿಧಾನ ಸ್ವಲ್ಪನೇ ಬಟ್ಟೆನ ಎಳ್ಕೊಳ್ತಾ ಫ್ರೇಮ್ ಇದೆ ನೋಡಿ, ಆ ಒಂದು ಫ್ರೇಮು ಒಂದ್ರ ಮೇಲೆ ಒಂದು ಕೂತ್ಕೋಬೇಕು. ನೋಡಿ, ಅದನ್ನು ಕೂಡ ಸರಿ ಮಾಡ್ಕೊತ ಬನ್ನಿ. ಬಟ್ಟೆ ಎಳೆಯೋ ಬರದಲ್ಲಿ ಅಡಿಗಡೆ ಫ್ರೇಮು ಮತ್ತು ಮೇಲ್ಗಡೆ ಫ್ರೇಮು ಜಾಯಿಂಟ್ ಬಿಟ್ಟು ಹೋಗುತ್ತೆ. ಅದು ಕೂಡ ಜಾಯಿಂಟ್ ಬಿಟ್ಟು ಹೋಗದೇ ಇರೋ ಹಾಗೆ ನಿಧಾನವಾಗಿ ಬಟ್ಟೆನ ಎಳ್ಕೊಳ್ತಾ ನೀವು ಫ್ರೇಮನ್ನು ಟೈಟ್ ಮಾಡ್ಕೊತ ಬನ್ನಿ. ನಿಮಗೆ ಒಂದು ಹಂತಕ್ಕೆ ಟೈಟ್ ಆಗೋವರೆಗೂ ಅದು 4-5 ಸತಿ ಆದರೂ ಪ್ರೊಸೀಜರ್ ಬರುತ್ತೆ ಬಟ್ಟೆ ಟೈಟ್ ಮಾಡೋಕ್ಕೆ, ಒಮ್ಮೆಲೇ ಮಾಡೋಕ್ಕಾಗಲ್ಲ. ನೋಡಿ, ನಿಧಾನವಾಗಿ ಈ ಥರ ಟೈಟ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ ನಾನು. ಎಲ್ಲ ಆದ ನಂತರ ಹೀಗೆ ಬೊಟ್ಟಿ ನೋಡಿ, ಸುಮ್ಮನೆ ಹೀಗೆ ಟೈಟ್ ಫೀಲಿಂಗ್ ಆಗುತ್ತೆ. ನೋಡಿ, ಈ ಥರ ಹೊಡೆದ್ರೆ ಸೌಂಡ್ ಬರಬೇಕು. ನೋಡಿ, ಈ ಥರ ಹೊಡೆದ್ರೆ ಸೌಂಡ್ ಬರಬೇಕು. ಸೌಂಡ್ ಬರುತ್ತಲ್ವ ಬಟ್ಟೆ, ಆ ಥರ ಸೌಂಡ್ ಬರಬೇಕು. ಹಿಂಗೆ ಮುಟ್ಟಿದರೆ ಬೆರಳು ಒಳಗೆ ಹೋಗಂಗೆ ಇರಬಾರ್ದು. ಆ ಥರ ರೆಡಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಆವಾಗ ಫ್ರೇಮಿಗೆ ಬಟ್ಟೆ ಫಿಕ್ಸ್ ಆಗಿದೆ ಅಂತ ಅರ್ಥ. ಓಕೆ, ಈ ಥರ ಫ್ರೇಮಿಗೆ ಫಿಕ್ಸ್ ಆಗಿದೆ ಅಂತ ಅರ್ಥ. ಇದನ್ನು ನಾನು ಯಾವ ಥರ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಇವಾಗ. ನೋಡಿ, ನಿಧಾನವಾಗಿ ಹೀಗೆ ಟೈಟ್ ಮಾಡ್ಕೊಬೇಕು. ಇದು 16 ಇಂಚು. ಓಕೆ, ನೋಡಿ, ಇದು ಮ್ಯಾಕ್ಸಿಮಮ್ ಬ್ಲೌಸ್ ಬರುತ್ತೆ, ಆದರೆ ಸ್ವಲ್ಪ ಸೈಡ್ ಬುಟ್ಟಾಸ್ ಎಲ್ಲ ಇಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈ ಸ್ಕ್ರೂ ಇದೆ ಅಲ್ವಾ, ಈ ಸ್ಕ್ರೂ ಕೆಳಗಡೆ ಬರೋ ಹಾಗೆ ಫ್ರೇಮ್ ಹಾಕ್ಕೊಬೇಕು. ನೋಡಿ, ಮೇಲ್ಗಡೆ ಬರಬಾರ್ದು, ನೆಕ್ಲೈನಿಗೆ ಸ್ಕ್ರೂ ಇರೋ ಜಾಗ ಕೆಳಗಡೆ ಬರಬೇಕು. ಈಗ ನೋಡಿ, ಈ ಫ್ರೇಮಲ್ಲಿ ಕೂಡ ಸ್ಕ್ರೂ ಇದೆ ಅಲ್ವಾ, ಈ ಸ್ಕ್ರೂ ಮತ್ತು ಫ್ರೇಮಲ್ಲಿರೋ ಸ್ಕ್ರೂ, ಈ ಸ್ಟ್ಯಾಂಡಲ್ಲಿರೋ ಸ್ಕ್ರೂ, ಫ್ರೇಮಲ್ಲಿರೋ ಸ್ಕ್ರೂ ಒಂದೇ ಕಡೆ ಬರೋ ಹಾಗೆ ಫ್ರೇಮನ್ನು ಫಿಟ್ ಮಾಡ್ಕೋಬೇಕು ನೀವು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವಾ. ನೋಡಿ, ಆರಿ ಫ್ರೇಮಲ್ಲಿರೋ ಸ್ಕ್ರೂ ಮತ್ತು ಸ್ಟ್ಯಾಂಡಲ್ಲಿರೋ ಸ್ಕ್ರೂ ಒಂದೇ ಸೈಡಿಗೆ ಬರಬೇಕು. ಯಾಕೆ ಅಂದರೆ ಆ ಸ್ಟ್ಯಾಂಡಲ್ಲಿರೋ ಸ್ಕ್ರೂ ಅಡಿಗಡೆಯಿಂದ ನಾವು ದಾರ ಹಿಡ್ಕೊಳ್ಳೋಕ್ಕೆ ಜಾಗ ಇರಲ್ಲ ನಮಗೆ, ಆ ಪ್ಲೇಸಲ್ಲಿ ನಮಗೆ ವರ್ಕ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಎಲ್ಲಿ ವರ್ಕ್ ಮಾಡೋಕ್ಕೆ ಇರಲ್ವೋ ಆ ಜಾಗದಲ್ಲಿ ನೀವು ಆ ಥರ ಇಟ್ಕೋಬೇಕಾಗತ್ತೆ. ಒಂದು ವೇಳೆ ನಿಮಗೆ ಆ ಜಾಗದಲ್ಲಿ ವರ್ಕ್ ಮಾಡೋಕ್ಕಿದ್ದರೆ ನೀವಾಗ ಏನು ಮಾಡಬೇಕು ಅಂದರೆ ಫ್ರೇಮನ್ನು ತೆಗೆದು ತಿರುಗಿಸ್ಕೊಳ್ಳಿ. ಓಕೆ, ಈಗ ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ. ಈ ನೆಕ್ ಮಿಡ್ಲಲ್ಲಿ ನಮಗೆ ವಾರಿ ವರ್ಕ್ ಮಾಡೋಕ್ಕೆ ಏನು ಇರಲ್ಲ ಅಲ್ವಾ, ಅಲ್ಲೇನು ವರ್ಕ್ ಮಾಡೋ ನೆಸೆಸಿಟಿ ಇರಲ್ಲ ಅಲ್ವಾ, ಆಗ ಕೂಡ ನಮಗೆ ವರ್ಕೌಟ್ ಆಗುತ್ತೆ. ಏಕೆಂದರೆ ಆ ಜಾಗದಲ್ಲಿ ನಿಮಗೆ ಅಡಿಗಡೆಯಿಂದ ದಾರ ಹಿಡಿಯೋಕ್ಕಾಗಲ್ಲ. ಆದ್ದರಿಂದ ಎಲ್ಲಿ ವರ್ಕ್ ಮಾಡೋಕ್ಕೆ ಇರಲ್ವೋ ಆ ಜಾಗದಲ್ಲಿ ಆ ಸ್ಕ್ರೂ ಬರೋ ಹಾಗೆ ಸೆಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆ ಅಲ್ವಾ ನಾನು ಹೇಳ್ತಾ ಇರೋದು?
ಆ ಥರ ಸೆಟ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ದಾರ ಈಗ ಸೈಡಿಂದ ನಾವು ಡಿಸೈನ್ ಹಾಕೋದಲ್ವಾ, ಮಿಡ್ಲು ಬರುತ್ತೆ ಆ ಸ್ಕ್ರೂ, ಆ ಮಿಡ್ಲಲ್ಲಿ ನಮಗೆ ಏನು ವರ್ಕ್ ಮಾಡೋಕ್ಕೆ ಇರಲ್ಲ, ದಾರ ಇಟ್ಕೊಳ್ಳೋಕ್ಕೆ ನಮಗೆ ಸುಲಭ ಆಗಬೇಕು. ಆ ಥರ ಎಲ್ಲ ನೋಡಿಕೊಂಡು ನೀವು ಫ್ರೇಮನ್ನು ಸೆಟ್ ಮಾಡಬೇಕಾಗತ್ತೆ. ನಾನು ನಿಮಗೆ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.